ಈಗ ನೀವು ಮದುವೆ ಆಗ್ತೀರಾ, ಬರ್ತೀರಾ, ಆಮೇಲೆ ಸಂಸಾರ ಬೆಂಗಳೂರಲ್ಲಿ ಪ್ರಾರಂಭ ಆಗುತ್ತೆ. ಇಲ್ಲಿ ಬಂದ ಮೇಲೆ ನಿಮ್ದು ಎಷ್ಟು ವರ್ಷ ಗ್ಯಾಪ್ ಆಯ್ತು, ಹೇಗಾಯ್ತು? ಅದೊಂದು ತುಡಿತಾ ಇತ್ತು, ಯಾವಾಗ ಯಕ್ಷಗಾನ ಮಾಡೋದು, ಎಲ್ಲ ಬಿಟ್ಟು ಹೋಗ್ಬಿಟ್ರಲ್ಲ, ಹೆಂಗೆ ಅದನ್ನು ಮುಂದುವರ್ಸೋದು ಅಂತ ಅವಾಗ್ಲೂ ಆಲೋಚನೆಯಲ್ಲಿ ಮನಸ್ಸಲ್ಲಿ ಇದ್ದೇ ಇರ್ತಿತ್ತು. ಕಡೆಗೆ ಈಗ ವಿ ಆರ್ ಹೆಗ್ಡೆ ಅವ್ರು ಸಿಕ್ಕಿ ಒಂದು ಪ್ರೋಗ್ರಾಮ್ ಆಯ್ತು ನಮ್ದು ಸಮಯ ಸಮೂಹದ್ದು ಬೆಂಗಳೂರಲ್ಲಿ. ಅದು ನೋಡಿದ್ಮೇಲೆ ವಿ ಆರ್ ಹೆಗ್ಡೆ ಅವರಿಗೆ ಇವರೆಲ್ಲ ಇದ್ದಾರೆ, ನಾವು ಯಾಕೆ ಮಹಿಳಾ ಟೀಮ್ ಅನ್ನೇ ಕಟ್ಟಬಾರ್ದು ಅಂತ ಆಲೋಚನೆ ಬಂದು ಮತ್ತೆ ಶುರುವಾದದ್ದು 2010 ಅಲ್ಲಿ. ಈ ಪ್ರಪಂಚದಲ್ಲಿ ನಾನು ನೀನು ಸೇರಿದರೆ ನಮ್ಮನ್ನ ತಡೆಯುವವರು ಯಾರಿದ್ದಾರೆ? ದೂರ ಹೋಗ ಕಾಶಿಯಲ್ಲಿ ಕೂಡ ಯಕ್ಷಗಾನ ಮಾಡಿದ್ವಿ ನಾವು. ಟ್ರೈನ್ 2 ದಿವಸ ಬೇಕು, ಟ್ರೈನಲ್ಲಿ ಹೋಗ್ತೀವಿ. ಯಾಕಂದ್ರೆ ಅಲ್ಲಿವರೆಗೆಲ್ಲ ನಮ್ದು ಪ್ರೈವೇಟ್ ವೆಹಿಕಲ್ ತಗೊಂಡು ಹೋಗಕ್ಕಾಗಲ್ಲ. ಈಗ ಮುಂಬೈದಲ್ಲಿ ಈಗ ಅವರು 8-10 ಆಟ ಕಂಟಿನ್ಯೂಸ್ ಸಿರಿಕಲ್ಲ ಮೇಳದಾಗ್ತಾ ಇರುತ್ತೆ. ಹೋಗುವಾಗ ಫ್ಲೈಟ್ ಅಲ್ಲಿ ಹೋಗ್ತಾರೆ. ಈಗ ವೇಷ ಸಾಮಾನು ಹಾಕೊಂಡ್ ಬರೋರೆಲ್ಲ ಟ್ರೈನ್ ಅಲ್ಲಿ ಇದ್ರಲ್ಲಿ ತಗೊಂಡ್ ಬರ್ತಾರೆ. ಇದರಲ್ಲಿ ಯಾವ ಒಂದು ವಿಷಯ ನಿಮ್ಗೆ ಇಷ್ಟ ಆದ್ರೆ ಅದು ನಮ್ಗೆ ಕಷ್ಟನೇ ಆಗೋದಿಲ್ಲ. ಆ ಒಂದು ಪಾತ್ರ ಆಗುವ ಭರದಲ್ಲಿ, ಬಣ್ಣ ಹಚ್ಚುವ ಒಂದು ಹುಚ್ಚಲ್ಲಿ ಎಷ್ಟು ಭಾರ ಇದ್ರು ನಮ್ಗೆ ಲಕ್ಷಕ್ಕೆ ಹೋಗೋದಿಲ್ಲ. ರಂಗದ ಮೇಲೆ ಅದು ಏನೂ ಗೊತ್ತಾಗೋದಿಲ್ಲ. ಅದು ಮುಗಿದ್ಮೇಲೆ ನೋಡ್ಕೊಂಡ್ರೆ ಆಯ್ತು ಕಡೆಗೆ ಅಂತ. ಮೇಳದ ಆಟ ನೋಡುವವರೇ ಒಂದು ಬೇರೆ, ಹವ್ಯಾಸಿಗಳದ್ದು ನೋಡುವವರೇ ಬೇರೆ. ಆ ಒಂದು ನಿರೀಕ್ಷೆಯನ್ನ ಹವ್ಯಾಸಿಗಳಿಂದ ನಾವು ಇಟ್ಕೊಳಕ್ ಆಗಲ್ಲ. ದಿನ ಮಾಡುವವ್ರು ಬೇರೆ, ಅಪರೂಪಕ್ಕೆ ಮಾಡೋರು ಬೇರೆ. ಇದನ್ನೇ ನಾನು ನಿಮ್ಗೆ ಕೇಳೋಣ ಅಂತಿದ್ದೆ. ಯಾಕಂದ್ರೆ ಇಷ್ಟೊಂದು ಭಾರವಾದ ಇದನ್ನ ನೀವು ಮಹಿಳೆಯರಾಗಿ ಹೇಗೆ ಮೈ ಮೇಲೆ ಹೊತ್ಕೊಂಡು ಹೇಗೆ ಡ್ಯಾನ್ಸ್ ಮಾಡ್ತೀರಿ, ಹೇಗಾಗುತ್ತೆ? ಇದರಲ್ಲಿ ಯಾವ ಒಂದು ವಿಷಯ ನಿಮ್ಗೆ ಇಷ್ಟ ಆದ್ರೆ ಅದು ನಮ್ಗೆ ಕಷ್ಟನೇ ಆಗೋದಿಲ್ಲ. ಆ ಒಂದು ಪಾತ್ರ ಆಗುವ ಭರದಲ್ಲಿ, ಬಣ್ಣ ಹಚ್ಚುವ ಒಂದು ಹುಚ್ಚಲ್ಲಿ ಎಷ್ಟು ಭಾರ ಇದ್ರೂ ನಮಗೆ ಲಕ್ಷಕ್ಕೆ ಹೋಗೋದಿಲ್ಲ. ರಂಗದ ಮೇಲೆ ಅದು ಏನೂ ಗೊತ್ತಾಗೋದಿಲ್ಲ. ಅದು ಮುಗಿದ್ಮೇಲೆ ನೋಡ್ಕೊಂಡ್ರೆ ಆಯ್ತು ಕಡೆಗೆ ಅಂತ. ಅದು ಅಭ್ಯಾಸ. ಮತ್ತದು ನಮ್ಮ ಆಸಕ್ತಿ ಇದ್ರೆ ನಮ್ಗದು ಕಷ್ಟ ಅಂತ ಆಗೋದೇ ಇಲ್ಲ ಯಾವತ್ತೂ. ಯಾಕಂದ್ರೆ ಮಹಿಳೆಯರೀಗ ಎಷ್ಟೆಷ್ಟು ಭಾರ ಹೊತ್ಕೊಂಡು ಈಗ ಮನೆ ಕಟ್ಟುವವ್ರನ್ನೆಲ್ಲ ನೋಡಿ ನೀವು ಹೋಗೋದಿಲ್ವಾ? ನಮ್ಮ ಸಾಮರ್ಥ್ಯವನ್ನ ನಾವು ದೈಹಿಕವಾಗಿ ನಾವು ಸ್ವಲ್ಪ ಫಿಟ್ ಇರಬೇಕು. ಮನೇಲಿ ಇಡೀ ದಿನ ಕೂತ್ಕೊಂಡು ಏನು ಪ್ರಾಕ್ಟೀಸೇ ಮಾಡದೆ ನಾನು ಅಲ್ಲಿ ಸರಿಯಾಗಿ ಮಾಡ್ಬೇಕು ಅಂದ್ರೆ ಹೇಗೆ ಸಾಧ್ಯ? ಹೌದು ಹೌದು, ಅದು ನಮ್ಗೆ ಕಷ್ಟ ಆಗೋದಿಲ್ಲ. ಆಗ ಈಗ ಅಲ್ಲಿ ಆ ಕಿರೀಟಗಳು ಮತ್ತೆ ವೇಷಭೂಷಣಗಳನ್ನೆಲ್ಲ ಯಾವ್ದ್ರಿಂದ ಮಾಡಿರ್ತಾರೆ? ಮೊದ್ಲೆಲ್ಲ ಈಗ ಜುಮ್ಮನ್ ಮುಳ್ಳು ಅಂತ ನಮ್ ಕಡೆ ಮರದಲ್ಲ ಆಗೋದು. ನೀವು ಗಮನಿಸಿ ಕಟ್ ಮಾಡಿ ಗ್ಲಾಸ್ ಅಂಟಿಸ್ತಾರೆ. ಆಮೇಲೆ ಅದಕ್ಕೆ ಬೇಗಡೆ ಅಂತ ತುಂಬಾ ಸೂಕ್ಷ್ಮ ಕೆಲಸ ಅದೆಲ್ಲ. ಇದರಿಂದ ಮರದ್ದು ಕೆಲವಷ್ಟು ಮತ್ತು ಕೆಲವಷ್ಟು ಮರದ ಐಟಮ್. ಬಟ್ಟೆಗಳಂತೂ ಕಾಟನ್ ಬಟ್ಟೆ. ಹೀಗೆ ಬೇರೆ 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 ಮಟೀರಿಯಲ್ಗಳನ್ನು ಸೇರಿಸಿ ಅದಕ್ಕಾಗಿ ಅವರು ಅದನ್ನು ಸುಲಭಗೊಳಿಸೋದಕ್ಕೆ, ಈಗ ನೀವೊಂದು ಪ್ರೋಗ್ರಾಮ್ ಕೊಟ್ರೆ ಕಂಪ್ಯೂಟರಲ್ಲಿ ಅದು ತಾನಾಗೆ ರೆಡಿಯಾಗಿ ನಿಮ್ಗೆ ಯಾವ ಡಿಸೈನ್ ಬೇಕೋ ಅದು ಬರೋ ತರ 3D ಪ್ರಿಂಟಿಂಗ್ ಆ ತರ ನಿಮ್ಗೆ ಬರುತ್ತೆ. ಆಮೇಲೆ ಬೇಗಡೆ ಎಲ್ಲ ಅಂಟಿಸ್ಬೇಕು ನಾವು. ಬಟ್ ಈ ಮರದವನ್ನ ಕೆತ್ತನೆ ಅದೆಲ್ಲ ಮಾಡುವಾಗ ತುಂಬಾ ವೇಸ್ಟ್ ಆಗುತ್ತೆ ಅವರಿಗೆ. ಅದೆಲ್ಲ ಆಗದೆ ಇರ್ಲಿ ಅನ್ನೋ ಕಾರಣಕ್ಕೆ ಈ ಆವಿಷ್ಕಾರವನ್ನ ಅವರು IISc ಮಾಡ್ತಾ ಇದ್ದಾರೆ ಇವಾಗ. ಆಲ್ಮೋಸ್ಟ್ ಒಂದು ಹಂತಕ್ಕೆ ಬಂದಿದೆ. ಅದ್ರ ಬಗ್ಗೆ ತುಂಬಾ ದೊಡ್ಡ ಆರ್ಟಿಕಲ್ ಕೂಡ ಬರೆದಿದ್ದಾರೆ ಅವರು. ಪುಸ್ತಕವನ್ನ ಪಬ್ಲಿಷ್ ಮಾಡೋದಕ್ಕೆ ಅವ್ರು ಕಾಯ್ತಾ ಇದ್ದಾರೆ ಇವಾಗ. ಆತರ ಈಗಿನ ಜನರೇಷನ್ ಅವರು ವಿದ್ಯಾವಂತರು ಇರ್ತಾರೆ. ಈ ರೀತಿಯ ಹೊಸ ಹೊಸ ಆವಿಷ್ಕಾರಗಳನ್ನ ಪ್ರೊಫೆಸರ್ಸ್ ರಿಸರ್ಚ್ ಈ ತರ ಇನ್ಸ್ಟಿಟ್ಯೂಟ್ಗಳಲ್ಲಿ ಮಾಡಿದ್ರೆ ಮುಂದಿನ ಪೀಳಿಗೆಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನನ್ಗನ್ಸುತ್ತೆ. ಖಂಡಿತ ಖಂಡಿತ. ಇದರಿಂದ ಈ ರೀತಿಯಾಗಿ ಈಗ ಎಷ್ಟೋ ಜನ ಬಹುಶಃ ಯಕ್ಷಗಾನಕ್ಕೆ ನಾನು ನೋಡಿರೋ ಪ್ರಕಾರ ನನ್ನ ಸ್ನೇಹಿತರು ಅಥವಾ ನನಗೆ ಗೊತ್ತಿರೋರು ಯಕ್ಷಗಾನ ವೇಷಭೂಷಣಗಳೇ ಭಾರ ಆಗ್ಬಿಡುತ್ತೆ ಅಂತ ಅವರು ಅದನ್ನು ಹಾಕೊಳ್ಳೋದಕ್ಕೆ ಹೋಗಲ್ಲ ಅಥವಾ ಅದನ್ನು ಕಲಿಯೋದಕ್ಕೂ ಸ್ವಲ್ಪ ಹಿಂಜರಿತಾರೆ. ಆದ್ರೆ ಈಗ ನೀವು ಹೇಳಿರೋ ಪ್ರಕಾರ ಅದು ನಮ್ಗೆ ಇಷ್ಟ ಆದ್ರೆ ಕಷ್ಟ ಆಗೋದಿಲ್ಲ. ಅದೊಂದು ನೆವ ಅಷ್ಟೇ. ಎರಡನೇದು, ಈಗ ನೀವೇ ಹೇಳಿರೋ ಪ್ರಕಾರ ಅದು ತುಂಬಾ ಲೈಟ್ ಆಗಿ ಮಾಡುವಂತ ಒಂದು ಪಾಲಿಮರ್ ಬೇಸ್ಡ್ ವೇಷಭೂಷಣಗಳು, ಕಿರೀಟ ಇದನ್ನೆಲ್ಲ ಬರೋ ಸಾಧ್ಯತೆ ಇದ್ರೆ ಬಹುಶಃ ಪಟ್ಟಣದಲ್ಲೂ ಕೂಡ ಮಕ್ಕಳು, ಈಗೆಲ್ಲ ನೀವು ಹಳ್ಳಿಯಿಂದ ಬಂದವರು ಕಲ್ತಿರೋರು, ಇವತ್ತು ಕೂಡ ಇಲ್ಲಿ ಯಕ್ಷಗಾನ ಮಾಡೋರು ಅಥವಾ ಮಾಡ್ತಾ ಇರೋರನ್ನ ನೋಡಿದ್ರೆ ಹೆಚ್ಚು ಜನ ಹಳ್ಳಿಯಿಂದ ಬಂದು ನಮ್ಮ ಒಂದು ಸಾಂಸ್ಕೃತಿಕ ದಕ್ಷಿಣ ಕನ್ನಡ ಮತ್ತೆ ಉತ್ತರ ಕನ್ನಡ ಸಾಂಸ್ಕೃತಿಕ ಒಂದು ನೆಲೆಯಿಂದ ಬಂದು ಮಾಡ್ತಾ ಇರೋರು. ಪಟ್ಟಣದಲ್ಲೇ ಹುಟ್ಟು ಬೆಳೆದವರಿಗೆ, ನನ್ನ ಮಗ ಇರ್ಬೋದು, ನಿಮ್ಮ ಮಗ ಇರ್ಬೋದು, ಅವ್ರಿಗೆ ಇವತ್ತು ಆ ಯಕ್ಷಗಾನದ ಬಗ್ಗೆ ಅಷ್ಟೊಂದು ಇದಿಲ್ಲ, ಕಲಿಬೇಕು ಅನ್ನೋಂಥ ಒಂದು ಇದಿರಲ್ಲ. ಬಹುಶಃ ಇದೆಲ್ಲ ಆದ್ರೆ ಅವರು ಕೂಡ ಕಲಿತಾರೇನೋ, ಇವತ್ತು ಯುವ ಪೀಳಿಗೆಗೆ ಕಲಿಯೋದಕ್ಕೆ ಕೂಡ ಸಹಕಾರ ಆಗುತ್ತೆ. ನಾನು ನೋಡ್ದಂಗೆ ಈಗ ಬೆಂಗಳೂರಲ್ಲಿ ತುಂಬಾ ಯಕ್ಷಗಾನ ಕ್ಲಾಸ್ ಇದೆ, ತುಂಬಾ ಮಕ್ಕಳು ಆಸಕ್ತಿಯಿಂದ ಕಲಿತಾ ಇದ್ದಾರೆ. ಅದು ಅವರ
ಪೇರೆಂಟ್ಸ್ ಮೇಲೆ ಡಿಪೆಂಡು ಅಂತ ನನಗನ್ಸೋದು. ನೀವು ಯಕ್ಷಗಾನವನ್ನ ನೋಡ್ತಾ ನೋಡ್ತಾ ಮಕ್ಕಳನ್ನ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಅವ್ರಿಗೆ ಇದೊಂದು ಇದೆ ಅನ್ನೋದು ಗೊತ್ತಾಗುತ್ತೆ. ಗೊತ್ತಿಲ್ದೇನೆ ಅವ್ರು ಕಲಿಯೋದಕ್ಕೆ ಮುಂದೆ ಬರಲ್ಲ. ಮತ್ತು ಯಾವುದೇನೇ ಇರಲಿ ನೀವು ಒತ್ತಾಯದಿಂದ ಕಲ್ಸಕ್ಕಾಗಲ್ಲ. ಯಕ್ಷಗಾನ ಅಂತಲ್ಲ, ಯಾವ ಸಬ್ಜೆಕ್ಟೇ ಇರಲಿ ಅದು. ಇವನ್ ಎಜುಕೇಷನ್ ಕೂಡ ನಮ್ದು ಏನಿದೆ, ಆರ್ಟ್ಸ್ ತಗೋ, ಸೈನ್ಸ್ ತಗೋ, ಕಾಮರ್ಸ್ ತಗೋ, ನಾವು ಹೇಳೋದಲ್ಲ. ಅವ್ರಿಗೆ ಯಾವ್ದು ಆಸಕ್ತಿ ಇದೆ ಅಂತ ನಾವು ಗಮನಿಸಬೇಕು. ಅವರ ಆಸಕ್ತಿ ಏನು ಅಂತ ಗಮನಿಸಿದಾಗ ನೀವು ಒತ್ತಾಯ ಮಾಡೋದು ಬೇಕಾಗಲ್ಲ. ಅವ್ರಿಗೆ ಇಷ್ಟ ಇದ್ರೆ ಕಲೀಲಿ, ಯಾವುದೋ ಒಂದರಲ್ಲಿ ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ಬಟ್ ಯಾವುದು ಅಂತ ಗುರುತಿಸ್ಬೇಕು ನಾವು ಅಷ್ಟೇ. ಎಲ್ಲರೂ ಯಕ್ಷಗಾನ ಕಲಿಬೇಕು ಅಂತಿಲ್ಲ. ಅಟ್ಲೀಸ್ಟ್ ಒಂದು ನೋಡೋ ಸಂಸ್ಕಾರ ಒಂದು 4 ಕ್ಲಾಸಿಗೆ ಬಂದರೆ ಮುಂದೆ ಅವರು ಒಬ್ಬ ಒಳ್ಳೆ ಪ್ರೇಕ್ಷಕ ಆಗ್ತಾನೆ. ಎಲ್ಲರೂ ಕಲಾವಿದರಾಗೋದು ಬೇಕಾಗಿಲ್ಲ ನಮಗೆ. ಪ್ರೇಕ್ಷಕರು ಬೇಕು, ಒಳ್ಳೆ ಪ್ರೇಕ್ಷಕರು. ಹೌದು, ಪ್ರೋತ್ಸಾಹ ಅದು ಬೇಕು ನಮಗೆ. ಹೌದೌದು. ಇವತ್ತು ಎಷ್ಟೋ ಜನ, ಈಗ ನನ್ನ ಸಂಬಂಧಿಕರಲ್ಲೇ ಇರ್ಬೋದು, ನನಗೆ ಪರಿಚಯ ಇರುವಂಥ ಕೆಲವು ಮಿತ್ರರೇ ಇರ್ಬೋದು, ಅವರಾಗೆ ಅಂದ್ರೆ ಇದರಲ್ಲೇನು ಲಾಭದ ಅಪೇಕ್ಷೆ ಇರೋದಿಲ್ಲ. ಅವರಾಗೆ ದುಡ್ಡು ಕೊಟ್ಟು ರವೀಂದ್ರ ಕಲಾಕ್ಷೇತ್ರದಲ್ಲಿ ಯಕ್ಷಗಾನವನ್ನ ಏರ್ಪಡಿಸ್ತಾರೆ, ಜನರನ್ನ ಕರೀತಾರೆ. ಎಷ್ಟೋ ಜನಕ್ಕೆ ಅವರು ಹಾಗೆ ಬನ್ನಿ ಅಂತಾನೂ ಹೇಳ್ತಾರೆ. ನಾವು ಪ್ರೀತಿಯಿಂದ, ಇದೊಂದು ಪ್ರೀತಿಯಿಂದ ಕರೀತಾ ಇರೋದು. ಇದೊಂದು ಒಂದು ಕಾರ್ಯಕ್ರಮ, ಮನೆ ಫಂಕ್ಷನ್ ತರ, ಒಂದು ಕಾರ್ಯಕ್ರಮದ ತರ ಕರೀತಾ ಇದ್ದೀವಿ, ನೀವು ಬನ್ನಿ ಅಂತ. ಅಷ್ಟೊಂದು ಯಕ್ಷಗಾನದ ಮೇಲೆ ಪ್ರೀತಿ ಇಟ್ಟಿರೋರು ಕೂಡ ಇವತ್ತು ಕೂಡ ಇದ್ದಾರೆ. ಸ್ಪಾನ್ಸರ್ಸ್ ತುಂಬಾ. ಈಗ ಯಕ್ಷಗಾನ ನಂದು ಇಷ್ಟು ತಗೊಳ್ಳಿ ಮಾಡಿಸೋರು ಎಷ್ಟು ಜನ ಇದ್ದಾರೆ. ಈಗ ಮೇಳದಾಟ, ಈಗ ಟಿಕೆಟ್ ಇಟ್ ಮಾಡ್ತಾರೆ, ಅದು ಬೇರೆ. ಈಗ ನಮ್ಮ ಹವ್ಯಾಸಿಗಳ ಆಟಗಳೆಲ್ಲ ಸಾಮಾನ್ಯವಾಗಿ ನಾವು ಹಣ ಕೊಟ್ಟು ಬನ್ನಿ ಅಂತ ಹೇಳೋದಿಲ್ಲ. ನಮ್ಮ ಖುಷಿಗಾಗಿ ಮಾಡ್ತಾ ಇರೋದು, ನಮ್ಮ ಆತ್ಮತೃಪ್ತಿಗಾಗಿ ಮಾಡ್ತಾ ಇರೋದು ನಾವು ಅದನ್ನ. ದಿನ ಕಾರ್ಯಕ್ರಮ ಇರೋದಿಲ್ಲ ಇವರದ್ದು. ಆ ರೀತಿ ಇರುವಾಗ ಮನೆ ಫಂಕ್ಷನ್ ತರ ಮಾಡಿ, ಈಗ ಕೆಲವರು ಮನೆ ಗೃಹ ಪ್ರವೇಶದಲ್ಲಿರಲಿ, ಉಪನಯನ, ಮದುವೆ, ಆ ಥರ ಫಂಕ್ಷನ್ಗಳಲ್ಲಿ ಕೂಡ ಒಂದು ಯಕ್ಷಗಾನವನ್ನು ಏರ್ಪಡಿಸುವಂತಹ ಒಂದು ಉತ್ಸಾಹಿಗಳು ತುಂಬ ಇದ್ದಾರೆ ನಮ್ಮ ಮನೆಯಲ್ಲಿ. ಹಾಗೆ ಹವ್ಯಾಸಿಗಳಲ್ಲಿ ಮತ್ತೆ ವೃತ್ತಿಯಲ್ಲಿ ವ್ಯತ್ಯಾಸ ಇದೆ ಅವರಿಗೆ. ವೃತ್ತಿಪರರು ಬೇರೆ, ಹವ್ಯಾಸಿಗಳು. ನಾವೆಲ್ಲ ಹವ್ಯಾಸಿಗಳು. ಈಗ ನೀವು ಹವ್ಯಾಸ ಯಕ್ಷಗಾನ ಕಲಾವಿದರಿಗೆ, ಅದರಲ್ಲೂ ಮಹಿಳೆಯರಿಗೆ, ಮಹಿಳಾ ಕಲಾವಿದರಿಗೆ, ಈಗ ಪುರುಷ ಕಲಾವಿದರಿಗೆ ಕೊಟ್ಟಷ್ಟೇ ಮಾನ್ಯತೆ ಸಿಗುತ್ತಾ? ಅಷ್ಟೇ ಜನ ನಿಮ್ಮ ಯಕ್ಷಗಾನಕ್ಕೆ ಬರ್ತಾರ? ಈಗ ವೃತ್ತಿ ಮೇಳದಾಟ ನೋಡುವವರೇ ಒಂದು ಬೇರೆ, ಹವ್ಯಾಸಿಗಳದ್ದು ನೋಡುವವರೇ ಬೇರೆ ಇರ್ತಾರೆ. ಆ ಒಂದು ನಿರೀಕ್ಷೆಯನ್ನ ಹವ್ಯಾಸಿಗಳಿಂದ ನಾವು ಇಟ್ಕೊಳಕ್ ಆಗಲ್ಲ. ದಿನ ಮಾಡುವವರು ಬೇರೆ, ಅಪರೂಪಕ್ಕೆ ಮಾಡೋರು ಬೇರೆ. ಇನ್ನೊಂದಂದ್ರೆ ವೃತ್ತಿಗರಿಗೆ ಏನಾಗುತ್ತೆ, ಪ್ರತಿದಿನ ಆಟ ಇರುತ್ತೆ, ರಾತ್ರಿ ಬೆಳವರಿಗೆ ಕುಣಿತಾರೆ, ಮರುದಿವಸ ಇಡೀ ಅವರಿಗೆ ನಿದ್ದೆದೋ ಅದು ಇದು. ಆ ಒಂದು ಕೆಲಸದಲ್ಲಿ ಅಧ್ಯಯನ ಮಾಡೋದಕ್ಕೆ ಟೈಮ್ ಕಡಿಮೆ ಸಿಗುತ್ತೆ ಅಂತ ನನ್ನ ಭಾವನೆ. ಇದು ಸರಿ ಅಂತಲ್ಲ ನಾನು ಹೇಳೋದು. ಅವರು ಕೆಲವರು ಮಾಡ್ತಾರೆ, ಮಾಡೋದೇ ಇಲ್ಲ ಅಂತಲ್ಲ. ಮತ್ತು ಮೇಳದ ಯಜಮಾನ ಹೇಳಿದ ಹಾಗೆ ಕೇಳಬೇಕು. ಈ ವೇಷವನ್ನ ನೀನು ಹೀಗೆ ಮಾಡಬೇಕು, ಇಷ್ಟೇ ಕುಣಿಬೇಕು, ಅಥವಾ ಹೀಗೆ ಹೇಳಬೇಕು ಅನ್ನೋದು ಒಂದು ಅವರಲ್ಲಿ ಒಂದು ಪದ್ಧತಿ ಇರುತ್ತೆ. ಪ್ರಸಿದ್ಧ ಕಲಾವಿದರಿಗೆ ಕೂಡ ಅವರು ಅಧೀನದಲ್ಲಿ ಇರ್ತಾರೆ. ಅವರು ಮೇಳದ ಯಜಮಾನ ಹೇಳಿ ಕೇಳಬೇಕು. ಅವರು ಹವ್ಯಾಸಿಗಳಿಗೆ ಆ ಒಂದು ಸ್ವಾತಂತ್ರ್ಯ ಅನ್ನೋದಿದೆ. ನಾನು ಇವತ್ತೊಂದು ವೇಷ ಮಾಡಿದರೆ ಈ ತಿಂಗಳ ಮತ್ತೆ ಯಾವುದೋ ಆಟ ಇಲ್ಲದೆ ಇರಬಹುದು ನನಗೆ. ನಮ್ಮ ಆಟ ಮೊದಲೇ ಫಿಕ್ಸ್ ಆಗಿರುತ್ತೆ, ಒಂದು ವಾರ ಮೊದಲು, 15 ದಿನ ಮೊದಲು. ಆಟ ಅಂದ್ರೆ ಯಕ್ಷಗಾನ, ನಮ್ಮಲ್ಲಿ ಆಟ ಅಂತ ಹೇಳ್ತೀವಿ ನಾವು. ಯಕ್ಷಗಾನ ಅಂದ್ರೆ ಒಂದು ಶೋ. ಅದನ್ನ ಅಧ್ಯಯನ ಮಾಡೋದ್ರೆ ಟೈಮ್ ಸಿಗುತ್ತೆ. ನಾ ಇವತ್ತು ಒಂದು ಪಾತ್ರವನ್ನ, ಸಪೋಸ್ ಸುಧನ್ವ ಅರ್ಜುನದ ಅರ್ಜುನ ಮಾಡಿದೆ ಅಂತ ಇಟ್ಕೊಳ್ಳಿ. ಇನ್ನೊಂದು 15 ದಿನ ಮತ್ತೆ ಸುಧನ್ವ ಅರ್ಜುನದ ಅರ್ಜುನ ಮಾಡು ಅಂತ ಹೇಳಿದ್ರೆ ನನ್ಗೆ 15 ದಿನ ಟೈಮ್ ಸಿಗುತ್ತೆ ಇಲ್ಲಿ. ಆವತ್ತು ಏನು ಮಾಡಿದ್ದೆ, ಏನು ಹೇಳಿದ್ದೆ, ಅದನ್ನು ಬಿಟ್ಟು ನಾನು ಬೇರೆ ಹೇಳೋದಕ್ಕೆ ಅವಕಾಶ ಇರುತ್ತೆ ನನಗಲ್ಲಿ. ಬೇಕಾದಷ್ಟು ಓದ್ಬೋದು, ತಿಳ್ಕೋಬಹುದು. ನನಗೆ ಫ್ರೀಡಮ್ ಇರುತ್ತೆ ಅಲ್ಲಿ ಹೀಗೆ ಹೇಳು ಅಂತ ಹೇಳೋದಕ್ಕೆ ಯಾರು ಇರೋದಿಲ್ಲ. ಅಧ್ಯಯನಕ್ಕೆ ಅವಕಾಶ ಹವ್ಯಾಸಿಗಳಿಗೆ ಜಾಸ್ತಿ ನನ್ನ ಅನಿಸಿಕೆಯಲ್ಲಿ. ಅವರಿಗದು ಪ್ರತಿದಿನ ಕಂಡುಬಿಟ್ರೆ ಅವರಿಗೆ ಯಕ್ಷಗಾನ ಕುಣಿತಾ ಇರ್ತಾರೆ. ಹಾಗೆ ಅವರಿಗೆ ಮತ್ತು ಯಾರೋ ಹೇಳೋ ಕೇಳೋರು ಪ್ರೇಕ್ಷಕರು ದುಡ್ಡು ಕೊಟ್ಟು ಬಂದಿರ್ತಾರೆ. ನಮ್ಮಲ್ಲಿ ಪ್ರೇಕ್ಷಕರು ದುಡ್ಡು ಕೊಟ್ಟು ಬಂದಿರೋದಿಲ್ಲ. ನೀವು ಇಷ್ಟು ಹೀಗೆ ಮಾಡಲೇಬೇಕು ಅನ್ನುವಂಥ ಒಂದು ಒತ್ತಡ ಇರುತ್ತೆ ಅವರಿಗೆ. ನಮ್ಗೆ ಆ ಒತ್ತಡ ಇರೋದಿಲ್ಲ. ಅದರಲ್ಲಿ ಹವ್ಯಾಸಿಗಳಿಗೆ ಒಂದು ಲಾಭ ಅದು ಅಂತ ಅಂದ್ಕೊಳ್ತೀನಿ ನಾನು. ಹವ್ಯಾಸಿ ಕಲಾವಿದರಾಗಿ ಇದನ್ನು ಮಾಡಬೇಕಾದ್ರೆ ನಿಮಗಿರುವಂಥ ಸವಾಲುಗಳು ಯಾವುದು? ಒಂದು, ನೀವು ಸ್ವಾತಂತ್ರ್ಯದ ಬಗ್ಗೆ ಮಾತಾಡಿದ್ರಿ. ಸವಾಲು ಮಹಿಳೆಯರಿಗೆ ಏನಿರುತ್ತೆ ಅಂದರೆ ದೈಹಿಕವಾದ ಒಂದಿಷ್ಟು ತೊಂದರೆಗಳು. ಈಗ ಚೌಕಿ ಅಂದ್ರೆ ಗ್ರೀನ್ ರೂಮ್, ನಮ್ಮಲ್ಲಿ ಚೌಕಿ ಅಂತ ಹೇಳೋದು ಗ್ರೀನ್ ರೂಮಿಗೆ. ಅದು ಎಲ್ಲೆಲ್ಲೋ ಓಪನ್ ಸ್ಪೇಸಲ್ಲಿದ್ದರೆ ನಮಗೆ ಡ್ರೆಸ್ ಹಾಕ್ಕೊಳ್ಳೋದಿರಲಿ, ಅಥವಾ ಈಗ ಸ್ತ್ರೀ ವೇಷ ಮಾಡುವವರು ಸೀರೆ ಉಡಬೇಕಾಗತ್ತೆ. ಓಪನ್ ಸ್ಪೇಸಲ್ಲೆಲ್ಲ ನಮ್ಗೆ ಆಗೋದಿಲ್ಲ. ಅದು ಒಂದು ವ್ಯವಸ್ಥಿತವಾದ ಚೌಕಿ ಮನೆ ಬೇಕು ನಮಗೆ. ಜೊತೆಗೆ ಅಲ್ಲಿ ವೇಷ ಕಟ್ಟೋಕೆ ಪುರುಷರೇ ಬರ್ತಾರೆ ಸಾಮಾನ್ಯವಾಗಿ, ಅವರೆಲ್ಲ ಸರಿ ಇರಬೇಕು. ನಮ್ಮ ಭಾಗ್ಯ ಈಗ ಅಂತ ಯಾವುದೇ ಒಂದು ದುಶ್ಚಟಗಳು ಇಲ್ಲದೆ ಇರುವಂತಹ, ಹೆಣ್ಣು ಮಕ್ಕಳನ್ನು ಗೌರವದಿಂದ ಕಾಣುವಂತಹ ಒಂದು
ವೇಷ ಕಟ್ಟುವವರಿರಲಿ, ಹಿಮ್ಮೇಳದವ್ರಿರಲಿ, ಸಹ ಕಲಾವಿದರಿರಲಿ ಸಿಕ್ಕಿದ್ದಾರೆ. ಅಂತಹ ಯಾವುದೇ ಘಟನೆ ನಡೆದಿಲ್ಲ. ಮತ್ತೆ ಇವತ್ತು ಏನು ಗಂಡಸರು ಇವತ್ತು ಇಲ್ಲಿ ಆಟ ಮಾಡಿ ನಾಳೆ ಎಲ್ಲೋ ಹೋಗ್ತಾರೆ, ಬೇರೆ 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 ಕಡೆ ಹೋಗೋದಿದ್ರೆ ಅವರಿಗೆ ಸಂಸಾರದಲ್ಲಿ ಈಗ ಅಡುಗೆ ಮಾಡಿಟ್ಟೋ ಮನೆಯಲ್ಲೇ ಜವಾಬ್ದಾರಿ, ಬೇರೆ ಕೆಲಸ ಜವಾಬ್ದಾರಿ ಅವ್ರಿಗೆ ಅಷ್ಟಿರೋದಿಲ್ಲ. ಹೆಣ್ಣು ಮಕ್ಕಳಿಗೆ ಇದ್ದಷ್ಟು ನಮ್ಮ ಸಂಸಾರ ಇರುವವರಿಗೆ ಗಂಡ ಮಕ್ಕಳು ಅವರಿಗೆ ಏನೂ ತೊಂದರೆ ಆಗದೆ ಇರುವ ಹಾಗೆ ಅಡುಗೆ ಮಾಡಿಡೋದು, ಅಥವಾ ರಾತ್ರಿ ಜರ್ನಿಗಳು ನಮಗೆ ದೈಹಿಕವಾಗಿ ನಮಗೆ ಸುಸ್ತಾಗಬಹುದು. ಅವರಷ್ಟು ಓಡಾಡ್ಕೊಂಡೆಲ್ಲ ಮಾಡೋದಕ್ಕೆ ನಮ್ಮಿಂದ ಆಗಲ್ಲ. ಅಷ್ಟು ನಾವು ಫಿಸಿಕಲಿ ಸ್ಟ್ರಾಂಗ್ ಅಲ್ಲ, ಒಪ್ಕೊಳ್ತೀನಿ. ದೈಹಿಕವಾಗೇನೆ ಹಾಗಿಲ್ಲ. ಹೌದೌದು, ನೇಚರ್ ಹಾಗಿದೆ. ಮತ್ತೆ ಮಕ್ಕಳು, ಗಂಡಂದೋ ಅಥವಾ ಅತ್ತೆ ಮಾವಂದೋ ಬೇರೆ ಎಲ್ಲ ಸಂಸಾರದ ಜವಾಬ್ದಾರಿಗಳನ್ನ ನಿಭಾಯಿಸುವಂತಹ ಒಂದು ಹೊಣೆಗಾರಿಕೆ ನಮಗಿರುತ್ತೆ. ಅದನ್ನ ಮಾಡಿಕೊಂಡು ಅವರಿಗೂ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನಿಮ್ಮ ಹವ್ಯಾಸವನ್ನು ಬಿಡದೆ ಕಲಾ ಸೇವೆಯನ್ನು ಕೂಡ ಮಾಡ್ಬೇಕು. ಹೌದು, ಅದನ್ನ ಬ್ಯಾಲೆನ್ಸ್ ಮಾಡೋದು ಅವ್ರವ್ರ ಜಾಣ್ಮೆಗೆ ಬಿಟ್ಟಿತ್ತು. ಅವರನ್ನು ನಮ್ಮ ಅಂಕೆಗೆ ತಗೊಂಡು ಅವ್ರಿಗೆ ಬೇಜಾರಾಗದೆ ರೀತಿಯಲ್ಲಿ ಹೇಳಿ, ಅವನು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ರಪ್ಪ ಒಂದೊಂದು ದಿನ ಅಂತ ಹೇಳಿ, ಆ ರೀತಿಯ ಫ್ಯಾಮಿಲಿ ಸಪೋರ್ಟ್ ತುಂಬಾ ಮುಖ್ಯ ನಮಗೆ. ಅದೇ ನೀವು ಅಲ್ಲಿ ಕಲ್ತ್ರಿ, ಚಿಕ್ಕವರಿರುವಾಗ ಅಲ್ಲಿ ಕಲ್ತ್ರಿ, ಅದಾದ್ಮೇಲೆ ನಿಮ್ಮ ಫಾರ್ಮಲ್ ಎಜುಕೇಶನ್ ಅನ್ನ ಸಿರ್ಸಿಯಲ್ಲೇ BA ಅಲ್ಲಿ ಮಾಡಿದೆ. ಆಮೇಲೆ ಮೈಸೂರು ಯೂನಿವರ್ಸಿಟಿಯಿಂದ ಸಂಸ್ಕೃತ MA ಮಾಡಿದೆ. ಯಾವುದಕ್ಕೂ ತೊಂದರೆ ಆಗೋದಿಲ್ಲ, ಬಟ್ ಹೆಲ್ಪ್ ಆಗುತ್ತೆ ನಮ್ಗೆ. ಕಾನ್ಸಂಟ್ರೇಷನ್ ಡೆವಲಪ್ ಆಗುತ್ತೆ ಇದರಿಂದ. ನಮ್ಮ ಒಂದು ಓವರ್ ಆಲ್ ಒಂದು ಪರ್ಸ್ನಾಲಿಟಿ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಈ ರೀತಿಯ ಒಂದು ಕಲೆ ಮನುಷ್ಯನಿಗೆ ಬೇಕೇ ಬೇಕು. ಇಲ್ಲದೇ ಇದ್ರೆ ಇಡೀ ದಿನ ಅದನ್ನೇ ಮಾಡೋ ಏಕತಾನತೆ, ಬದಲಾವಣೆ ಇಲ್ಲದೆ ಇದ್ರೆ ಮೈಂಡ್ ಏನಾಗಬೇಕು, ನಮ್ಮನ್ನ ಸ್ವಚ್ಛಗೊಳಿಸುತ್ತೆ. ಹೌದು, ಡಿಟಾಕ್ಸ್ ಆಗ್ಲಕ್ಕೆ. ಮತ್ತೆ ಒಂಥರ ಎನರ್ಜಿ ಬೂಸ್ಟರ್ ನಮ್ಗೆ ಇದು. ನಿಮ್ಗೆ ಯಾವ ಫೀಲ್ಡ್ ಅಲ್ಲಾದ್ರೂ ಆಸಕ್ತಿ ಇದ್ರೆ ಒಂದು ಹಂತದವರೆಗೆ, ಕೆಲವರಿಗೆ ಎಜುಕೇಶನ್ 9th 10th ಬಂದಾಗ ಬಿಡ್ತಾರೆ. ಆಮೇಲೆ PUC ತುಂಬಾ ಒಂದು ಮೇನ್, ಅದೊಂದು ಚೆನ್ನಾಗ್ ಆಗ್ಬೇಕಪ್ಪ ಅಂತ ಕೆಲವರು ಬಿಡ್ತಾರೆ. ಅದನ್ನ ಮಾಡ್ಕೊಂಡು ಇದನ್ನು ಮಾಡ್ಕೊಂಡು ಚೆನ್ನಾಗಿ ಮಾಡುವವರು ಇದ್ದಾರೆ, ಇಲ್ಲ ಅಂತಲ್ಲ. ಕೆಲವ್ರು ಹಾಗೆ ಮಾಡ್ತಾರೆ. ಬಟ್ ಮಧ್ಯದಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಆದ್ರೂ ನೀವು ಚಿಕ್ಕ ಮಕ್ಕಳಿದ್ದಾಗ ಕಲ್ತಿದ್ರೆ ಅದು ಯಾವತ್ತೂ ಮರೆಯೋದಿಲ್ಲ. ಯಾವುದೋ ಒಂದು ಫೀಲ್ಡಲ್ಲಿ ನಿಮಗೆ ಒಂದು ಬೇಕೇ ಬೇಕು. ಎಷ್ಟು ದಿನನೂ ನೀವು ಇಲ್ಲದಿದ್ರೆ ಕೆಲಸ ಮಾಡಕ್ ಕಷ್ಟ ಆಗತ್ತೆ. ಇದೊಂದು ಸ್ವಲ್ಪ ನಿಮ್ಗೆ ಬದಲಾವಣೆ ಇದ್ರೆ, ಅದು ಒಳ್ಳೆ ರೀತಿ ಬದಲಾವಣೆ ಇದ್ರೆ ಎಷ್ಟು ಒಳ್ಳೇದು. ಹೌದು. ಸೊ ನಿಮಗೆ ಮದುವೆ ಆದಮೇಲೆ, ಮದುವೆ ಆಗೋ ಹಂತದಲ್ಲಿ ನೀವು ಯಕ್ಷಗಾನ ಕಲಾವಿದರು ಅಂತ ಗುರ್ಸ್ಕೊಂಡಿದ್ದೀರಿ. ಆವಾಗ ನಿಮ್ಮ ಬೀಗರ ಮನೆಯಿಂದ ನಿಮ್ಗೆ ರಿಯಾಕ್ಷನ್ ಹೇಗಿತ್ತು? ನನಗೆ ನಿಮ್ಮ ಮನೆಯೆಲ್ಲ ತುಂಬಾ ಚೆನ್ನಾಗಿ ಗೊತ್ತು, ಆದ್ರೂ ನಾನು ಕೇಳ್ತಾ ಇದ್ದೆ. ಅವ್ರಿಗೆ ತುಂಬಾ ಖುಷಿ ಇತ್ತು. ಯಾಕಂದ್ರೆ ಈಗಿನಷ್ಟು ಪ್ರೋಗ್ರಾಮ್ ಅವಾಗ ನಾವು ಕೊಡ್ತಿರ್ಲಿಲ್ಲ. ಬಟ್ ಯಕ್ಷಗಾನ ಮಾಡ್ತಾಳಂತೆ ಅಂದ್ಕೊಳ್ಳೆ ಅವ್ರಿಗೊಂದು ಹೆಮ್ಮೆ. ಸಹಜವಾಗಿ ಅವ್ರು ಏನೂ ಅಬ್ಜೆಕ್ಷನ್ ಮಾಡಿಲ್ಲ. ಜೊತೆಗೆ ಒಂಥರ ನಮ್ಗೆ ಧೈರ್ಯ ಇತ್ತಲ್ಲ. ನಮ್ಮನೆಯವ್ರು ಶ್ರೀರಾಮಚಂದ್ರ ಜಯರಾಮ್ ಹೆಗಡೆ ಅಂತ ಹೆಸರು ಹೇಗೋ ಅವ್ರ ವ್ಯಕ್ತಿತ್ವನೂ ಹಾಗೆ, ಅವರು ಹಾಗೆ. ಹಾಗಾಗಿ ಸ್ವಲ್ಪ ಗಟ್ಟಿ ಇರೋ ಹೆಣ್ಮಗಳು ಬಂದ್ರೆ ಎಲ್ಲದನ್ನು ಮ್ಯಾನೇಜ್ ಮಾಡುವಂತಹ ಶಕ್ತಿ ಇರುತ್ತೆ ಅಂತ ನನ್ನ ಅತ್ತೆ ಮಾವನಿಗಿತ್ತು. ಯಕ್ಷಗಾನದ ಭಾರವನ್ನೇ ಸಂಸಾರದ ಭಾರವನ್ನ ಆರಾಮಾಗಿ ಹೊರ್ತಾರೆ. ಅವ್ರಿಗೆ ಕೆಲವರು ನಮ್ಮಲ್ಲಿ ವಿಚಾರಿಸ್ತಾರೆ, ಹೆಣ್ಮಕ್ಳನ್ನ ಮದುವೆ ಮಾಡ್ಕೊಳ್ಳೋ ತರೋಕ್ಕಿಂತ ಮೊದಲು ಹೇಗೆ ಅಂತ ಕೇಳುವಾಗ, ನಮ್ಮ ರಿಲೇಟಿವ್ ಮತ್ತೆ ಅವ್ರಿಗೆ ಪರಿಚಯದವರೊಬ್ರು, ಗದ್ದೆ ನಟ್ಟಿ ಮಾಡೋದಕ್ಕೂ ರೆಡಿ, ಗೆಜ್ಜೆ ಕಟ್ಟಿ ಕುಣಿಯೋದಕ್ಕೂ ರೆಡಿ, ಅವಳು ಏನು ತೊಂದರೆ ಇಲ್ಲ ಮಾಡಿಸ್ಕೊಳ್ಳಿ ಅಂತ ಹೇಳಿದಾಗ ಬಹಳ ಖುಷಿ ಪಟ್ಟಿದ್ರು ಅವರು. ಈಗಲೂ ಕೂಡ ಅವ್ರಿಗೆ ತುಂಬ ಹೆಮ್ಮೆ ಇದೆ ನನ್ನ ಈ ಕಲೆಯ ಬಗ್ಗೆ, ನಾನು ಮಾಡ್ತಾ ಇರೋದ್ರ ಬಗ್ಗೆ. ಯಾವತ್ತೂ ಒಂದಿನೂ ನೀವು ಮಾಡೋದು ಬೇಡ ಅಥವಾ ನೆಗೆಟಿವ್ ಮಾತಾಡೇ ಇಲ್ಲ ಅವರು. ಅವರ ಸಪೋರ್ಟನ್ನು ನಾನು ಯಾವಾಗಲೂ ನೆನೆಸ್ಕೊತೀನಿ. ಈಗ ನೀವು ಮದುವೆ ಆಗ್ತೀರಾ, ಬರ್ತೀರಾ, ಆಮೇಲೆ ಸಂಸಾರ ಬೆಂಗಳೂರಲ್ಲಿ ಪ್ರಾರಂಭ ಆಗುತ್ತೆ. ಅಲ್ಲಿ ಇದ್ದಷ್ಟು ದಿನ, ಅಪ್ಪನ ಮನೇಲಿ ಇದ್ದಷ್ಟು ದಿನ ನಮಗೆ ಇದು ಯಾವುದಕ್ಕೂ ತೊಂದರೆ ಇರೋದಿಲ್ಲ. ಅಂದ್ರೆ ನೀವು ಯಕ್ಷಗಾನ ಬೇಕಾದ್ರೂ ಹವ್ಯಾಸವಾಗಿ ಮಾಡ್ಬೋದು, ಓಡಾಡ್ಬೋದು. ಇಲ್ಲಿ ಬಂದ ಮೇಲೆ ನಿಮ್ದು ಎಷ್ಟು ವರ್ಷ ಗ್ಯಾಪ್ ಆಯ್ತು, ಹೇಗಾಯ್ತು? ಇಲ್ಲಿ ಬಂದ್ಮೇಲೆ ಸುಮಾರು 7-8 ವರ್ಷ ಗ್ಯಾಪ್ ಆಯ್ತು. ಬಂದೆ, ಆಮೇಲೆ ಮಗ ಹುಟ್ಟಿದ. ಸ್ವಲ್ಪ ಚಿಕ್ಕ ಮಕ್ಳು ಇರುವಾಗ ನಮಗೆ ಬಿಟ್ಟು ಹೋಗೋದಕ್ಕೆ ಆಗೋದಿಲ್ಲ. ಮತ್ತೆ ಇಲ್ಲಿ ಟೀಮು ಕೂಡ ಆಗ ಇರ್ಲಿಲ್ಲ. ಆಮೇಲೆ ಒಬ್ಬೊಬ್ಬರೇ ಇವ್ರಿದ್ದಾರೆ. ಆದ್ರೆ ಅದೊಂದು ತುಡಿತಾ ಇತ್ತು, ಯಾವಾಗ ಯಕ್ಷಗಾನ ಮಾಡೋದು, ಎಲ್ಲ ಬಿಟ್ಟು ಹೋಗ್ಬಿಟ್ರಲ್ಲ, ಹೆಂಗೆ ಅದನ್ನು ಮುಂದುವರ್ಸೋದು ಅಂತ ಅವಾಗ್ಲೂ ಆಲೋಚನೆಯಲ್ಲಿ ಮನಸ್ಸಲ್ಲಿ ಇದ್ದೇ ಇರ್ತಿತ್ತು. ಕಡೆಗೆ ಈಗ VR ಹೆಗ್ಡೆ ಅವ್ರು ಸಿಕ್ಕಿ ಒಂದು ಪ್ರೋಗ್ರಾಮ್ ಆಯ್ತು ನಮ್ದು ಸಮಯ ಸಮೂಹದ್ದು ಬೆಂಗಳೂರಲ್ಲಿ. ಅದನ್ನ ನೋಡಿದ್ಮೇಲೆ VR ಹೆಗ್ಡೆ ಅವರಿಗೆ, ಇವರೆಲ್ಲ ಇದ್ದಾರೆ, ನಾವು ಯಾಕೆ ಒಂದು ಮಹಿಳಾ ಟೀಮನ್ನೇ ಕಟ್ಟಬಾರ್ದು ಅಂತ ಆಲೋಚನೆ ಬಂದು ಮತ್ತೆ ಶುರುವಾದದ್ದು 2010 ಅಲ್ಲಿ. ಆಮೇಲೆ ನಾವು ಹೌದು ಮಧ್ಯದಿಂದ 7-8 ವರ್ಷ ಗ್ಯಾಪ್ ಆಗಿತ್ತು ನಮ್ದು ಮದುವೆ ಆದ್ಮೇಲೆ. ಮತ್ತೆ ಹಿಂತಿರುಗಿ ನೋಡಿದ್ದೇ ಇಲ್ಲ. ಅವಕಾಶಗಳು ಸಾಕಷ್ಟಿದೆ.
ನಾವು ಮನಸ್ಸು ಮಾಡ್ಬೇಕಷ್ಟೇ ಹೋಗೋದಕ್ಕೆ. ಈಗ ಎಲ್ಲೆಲ್ಲಿ ನೀವು ಇಲ್ಲಿ ಕಾರ್ಯಕ್ರಮಗಳನ್ನ ಕೊಡ್ತೀರಾ? ಇಲ್ಲಿ ನಿಮ್ಮ ತಂಡದ ಹೆಸರು? ಬೆಂಗಳೂರಲ್ಲಿ ಸಾಮಾನ್ಯವಾಗಿ ರವೀಂದ್ರ ಕಲಾಕ್ಷೇತ್ರ, ನಯನ, ಎಡಿಎ ರಂಗಮಂದಿರ, ಆಮೇಲೆ ಆಲ್ ಓವರ್ ಬೆಂಗಳೂರು ಅಲ್ಲಿ ಇಲ್ಲಿ ದೇವಸ್ಥಾನಗಳಲ್ಲಿ, ಆಮೇಲೆ ಶಿವರಾತ್ರಿಗಳ ಆಟ. ಈಗ 17-18 ಒಂದು ನಮ್ಮದು ವಾರ್ಷಿಕೋತ್ಸವ ಇರುತ್ತೆ. ಉತ್ತರ ಕನ್ನಡ ಸಂಘ ಅಲ್ಲಿ ಇಲ್ಲಿ ಅಂತಲ್ಲ, ನಮ್ಮದು ಬೆಂಗಳೂರಿನ ಎಲ್ಲ ಕಡೆಗಳಲ್ಲೂ ಆಗ್ತದೆ. ಆಮೇಲೆ IISc ಟಾಟಾ ಇನ್ಸ್ಟಿಟ್ಯೂಟ್, ಅದರಲ್ಲಿ ಸಿಕ್ಕಾಪಟ್ಟೆ ಪ್ರೋಗ್ರಾಮ್ ಕೊಡ್ತಾ ಇದ್ದೀವಿ. ಅವರು ಒಂದು ಸಲ ಯಕ್ಷಗಾನ ನೋಡಿದವರು ಈಗ ಯಾವುದೇ ಕಾನ್ಫರೆನ್ಸ್ ಆಗಲಿ, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಗಲಿ, ಒಂದು ಯಕ್ಷಗಾನ ಮಾಡಿಕೊಡಿ ನಮಗೆ ಅಂತ ಕೇಳ್ಕೊಳ್ತಾರೆ. ಅಷ್ಟು ಖುಷಿ ಪಡ್ತಾ ಇದ್ದಾರೆ ಅವರು. ಇಡೀ ಬೆಂಗಳೂರು ತುಂಬಾ ನಮ್ಮ ಆಟಗಳಾಗ್ತಾ ಇರುತ್ತೆ. ನೀವು ಇದನ್ನು ಹವ್ಯಾಸಕ್ಕಾಗಿ ಮಾಡ್ತಾ ಇದ್ದೀರಾ, ಆದ್ರೆ ಇಲ್ಲಿ ಹವ್ಯಾಸಕ್ಕಾಗಿ ಮಾಡಿದ್ರು ಕೂಡ ಇಲ್ಲಿ ಸಂಭಾವನೆ ಎಲ್ಲ ಚೆನ್ನಾಗಿರುತ್ತಾ, ಅಥವಾ ನೀವೇ ನಿಮ್ಮ ಕೈಯಿಂದ ಹಾಕೋಬೇಕಾ? ಯಾವ ರೀತಿಯಾಗಿ ಇದು ಕೈಯಿಂದ ಹಾಕೊಳ್ಳುವಂತ ಪ್ರಮೇಯ ಬರೋದಿಲ್ಲ. ಈಗ ವೃತ್ತಿಯವರಿಗೆ ಅದೇ ಜೀವನ, ನಮಗೆ ಉದ್ಯೋಗ ಅದಲ್ಲ, ಆದಾಯಕ್ಕೆ ಬೇರೆ ಮೂಲ ಇದೆ ನಮಗೆ. ನಾವು ನಮ್ಮ ಸಂತೋಷಕ್ಕಾಗಿ ಮಾಡೋದಕ್ಕೆ ಸಂಬಳ ಅನ್ನೋದು ನಮಗೆ ಮುಖ್ಯ ಅಲ್ಲ, ಆ ಕಲೆ ಅಂತ ಬೇಕು ನಮಗಷ್ಟೇ. ಹಾಗಾಗಿ ನಾವು ಹಣಕ್ಕೆ ಬೆಲೆ ಕೊಡೋದಿಲ್ಲ ಹವ್ಯಾಸಿಗಳು. ಆದರೆ ನಮ್ಮ ಕೈಯಿಂದ ಖರ್ಚಾಗೋ ಥರ ಅಂತೂ ಯಾರೂ ಮಾಡೋದಿಲ್ಲ. ಹೋಗಿ ಬಂದು ಖರ್ಚು ಬಿಟ್ಟು ನಮಗೊಂದು ಗೌರವಧನ ಅಂತ ಕೊಡ್ತಾರೆ, ಆ ಬಗ್ಗೆ ಸಂತೃಪ್ತಿ ಇದೆ ನಮಗೆ. ಅದಕ್ಕಿಂತ ಹೆಚ್ಚಾಗಿ ಇದು ಯಕ್ಷಗಾನವನ್ನು ಮಾಡಿದ ಸಂತೃಪ್ತಿ, ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹಣ ಎನ್ನುವುದು ನನ್ನ ಲೆಕ್ಕದಲ್ಲಿ ಈ ಕ್ಷೇತ್ರದಿಂದ ಬರಬೇಕು ಅಂತ ನಾನು ನಿರೀಕ್ಷೆ ಮಾಡೋದೇ ಇಲ್ಲ. ಆದಾಯಕ್ಕೆ ಬೇರೆ ಇದೆಯಲ್ಲ. ಹೌದು ಹೌದು, ಇನ್ನೇನು ಬೇಕು? ಹೌದು ಹೌದು, ನಮಗೆ ವೇಷ ಮಾಡಬೇಕು, ಆ ಒಂದು ವಾತಾವರಣದಲ್ಲಿ ಇರಬೇಕು, ಅದು ಮುಖ್ಯ ನನಗೆ. ಅದಕ್ಕೆ ನೀವು ಕೋಟಿ ಕೊಟ್ಟರು ಆ ಒಂದು ಸಂತೋಷ ಸಿಗೋದಿಲ್ಲ. ಇಲ್ಲಿ ಹೇಗೆ ಸಮತೋಲನ ಮಾಡ್ತೀರಾ ಈಗ ಜೀವನ? ಯಾಕಂದ್ರೆ ನಿಮ್ಮ ಮನೆಯವರನ್ನ ಫ್ಯಾಕ್ಟರಿಗೆ ರೆಡಿ ಮಾಡಿ ಕಳಿಸ್ಬೇಕು, ಮಗ ಬೆಳಗ್ಗೆ ಸಾಮಾನ್ಯ ಇರೋದು ಶನಿವಾರ ಭಾನುವಾರ, ವೀಕೆಂಡ್ ಅಲ್ಲಿ ಕಾರ್ಯಕ್ರಮಗಳಿರುತ್ತೆ. ನಮ್ಮ ಕೆಲಸ ಇರೋದು ಹೆಂಗಸರಿಗೆ ಸಾಮಾನ್ಯ ಮಧ್ಯಾಹ್ನದ ಊಟದವರೆಗೆ ಹೆಚ್ಚು ಕೆಲಸ ಇರೋದು. ಎಲ್ಲ ರೆಡಿ ಮಾಡಿ ಇಟ್ಟು ಹೋಗಿರ್ತೀವಿ, ಸಾಯಂಕಾಲ ಪ್ರೋಗ್ರಾಮ್ ಹೋಗ್ತೀವಿ, ಮತ್ತೆ ಬರ್ತೀವಿ. ಮರುದಿನ ಬೆಳಗ್ಗೆ ತಿಂಡಿಗೆ ನಾವು ರೆಡಿ ಇರ್ತೀವಿ. ಮತ್ತೆ ಅವ್ರಿಗೆ ಯಾವ ರೀತಿ ತೊಂದರೆನೂ ಮಾಡೋದಿಲ್ಲ ನಾವು. ಮತ್ತೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅವರು ಮಾಡ್ಕೊಳ್ತಾರೆ. ಈಗ ನಿಮ್ಮ ಮನೆಯವರು ನೋಡ್ಲಿಕ್ಕೆ ಬರ್ತಾರ ನಿಮ್ಮ ಯಕ್ಷಗಾನ? ನೋಡ್ತಾರೆ, ಬಟ್ ಅವರಿಗೆ ಮಹಿಳಾ ಯಕ್ಷಗಾನ ಈ ತರ ಹವ್ಯಾಸಿಗಳ ಯಕ್ಷಗಾನದಕ್ಕಿಂತ ಈ ವೃತ್ತಿ ಕಲಾವಿದರು ಅಂದ್ರೆ ಎಕ್ಸ್ಪರ್ಟ್ಸ್, ಏನು ಸ್ಟಾರ್ ಕಲಾವಿದರು ಅಂತ ಹೇಳಿರ್ತಾರೆ, ಅಂತಹ ಒಂದು ಕಲಾವಿದರ ಆಟ ಅವ್ರಿಗೆ ಇಷ್ಟ. ಕಾಳಿಂಗ್ ನಾವ್ಡ್ರು ಭಾಗವತಿಗೆ ತುಂಬಾ ಇಷ್ಟಪಡ್ತಾರೆ ಅವರು. ಆ ರೀತಿಯ ವೃತ್ತಿ ಮೇಳದ ಆಟಗಳು ಇಷ್ಟ, ಆಟಗಳು ಇಷ್ಟ. ಅವರು ಸರಿಸಮನಾಗಿ ಮಾಡ್ಲಿಕ್ಕೆ ನಮ್ಗೆ ಆಗೋದಿಲ್ಲ, ಒಪ್ಕೊಳ್ತೀನಿ. ಯಾಕಂದ್ರೆ ಯಾಜಿಯವರು ಶತ್ರುಘ್ನ ನಂದು ಖುಷಿ ಆಗಿತ್ತು. ಅವರು ಎಷ್ಟು ಚೆನ್ನಾಗಿ ಎದುರು ಕಲಾವಿದರನ್ನ ಬೆಳೆಸ್ತಾರೆ, ಮತ್ತೆ ನಮ್ಗೊಂಚೂರು ಭಯ ಆಗದೆ ರೀತಿಯಲ್ಲಿ ತಗೊಂಡು ಹೋಗ್ತಾರೆ. ಅದು ಇನ್ನೊಂದು ಪಾತ್ರದವ್ರ ಮೇಲೆ ಡಿಪೆಂಡ್. ಕೆಲವರು ನಮ್ಮನ್ನು ಕಾಲು ಎಳೆಯೋದಕ್ಕೆ, ನಮ್ಮನ್ನು ಅವಮಾನ ಮಾಡೋದಕ್ಕೆ ಬಂದ್ರೆ ನಾವೇನು ಮಾಡೋದಕ್ಕಾಗಲ್ಲ. ಅಂತವ್ರು ಇರ್ತಾರೆ, ನಮಗ್ ಸಿಕ್ಲಿಲ್ಲ, ಇದ್ದಾರೆ, ಕೇಳಿದೀನಿ. ಬಟ್ ಕೆಲವರಿಗೆ ಮಹಿಳೆಯರು ಅಂದ್ರೆ ಅಸಡ್ಡೆ, ಇವ್ರು ಏನ್ ಮಾಡ್ತಾರೆ ಅಂತ. ಅಂಥವ್ರು ನಮಗ್ ಸಿಕ್ಕಿಲ್ಲ. ಕೆಲವ್ರ ಮೆಂಟಾಲಿಟಿ ಇರುತ್ತೆ, ಗೊತ್ತಿಲ್ಲ ನಮಗೇನು ಸಿಕ್ಕಿಲ್ಲ. ಅದರ ಜೊತೆಗೆ ನಾವು ಅವ್ರ ಜೊತೆ ಹೇಗೆ ವ್ಯವಹರಿಸ್ತೀವಿ, ನಾವು ರಂಗಸ್ಥಳದಲ್ಲೇನು ನಮ್ಮ ಪಾತ್ರ ನಾವು ಮಾಡಬರೋದು ಅಷ್ಟೇ. ಅಂಥವರು ನನಗೇನು ಸಿಕ್ಕಿಲ್ಲ. ಪುಣ್ಯಕ್ಕೆ ಯಾಜಿಯವ್ರು ಸಿಕ್ಕಿದ್ದಾರೆ, ತೋಟಿಯವ್ರು ಸಿಕ್ಕಿದ್ದಾರೆ, ಮಂಟಪರು, ಅವರೆಲ್ಲ ನಮ್ಮನ್ನು ತುಂಬ ಪ್ರೀತಿಯಲ್ಲಿ, ಇವರು ಇನ್ನು ಸಣ್ಣವರು, ಇವ್ರನ್ನ ಬೆಳೆಸಬೇಕು, ಅವ್ರಿಗೆ ನಾವು ಒಂದು ಪ್ರೋತ್ಸಾಹ ಕೊಡಬೇಕು ಅನ್ನುವ ಮೆಂಟಾಲಿಟಿಯಲ್ಲೇ ಇದ್ದವರು ಹೊರತು ನಮ್ಮನ್ನು ತುಳಿಬೇಕು ಅನ್ನುವ ಮೆಂಟಾಲಿಟಿಯಲ್ಲಿ ಯಾರೂ ಬಂದಿದ್ದಿಲ್ಲ.